ಸೊ ಗೈಸ್ ನಾವು ಬಂದಿವಿ ಈಗ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ಇದೇ ದೇವಸ್ಥಾನ. ಸೊ ಪುರಿ ಜಗನ್ನಾಥ್ ಫೇಮಸ್. ಈ ಸಲ ಕಪ್ ನಮ್ದು ಕಪ್ ನಮ್ದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಲ್ಮೋಸ್ಟ್ 8 days ಅಂದ್ರೆ ಒಂದು ವೀಕ್ ಟ್ರಿಪ್ ಇದು. ಸೊ ಕನ್ನಡದವ್ರು ಸಿಕ್ಕಿದ್ದಾರೆ ನೋಡಿ. ಇವತ್ತು ಲಾಸ್ಟ್ ಡೇ ಗೈಸ್. ಫೈನಲಿ ನಮ್ಮ ಟ್ರಿಪ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ದೇವಸ್ಥಾನದಿಂದ ಇವಾಗ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ನೋಡ್ಕೊಬೇಡಿ ಸಲ ಚೆನ್ನಾಗಿ ಕೂತಿದ್ದಾರೆ. ಅದರಲ್ಲಿ ಬ್ಲಾಗರ್ ಬಿಟ್ರೆ ಇವ್ರು ನೋಡಿ ಗೈಸ್, ಈ ಹುಡುಗಿಗೋಸ್ಕರ ಎಷ್ಟು ಪರದಾಡ್ತಾ ಇದಾರೆ. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲಾಸ್ಟ್ ಡೇ. ಸೊ ಇವತ್ತೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಬೇಜಾರಿದೆ. ನಮ್ ಟ್ರಿಪ್ ಕೊನೆಗೂ ಎಂಡ್ ಆಗಿದೆ. ಸೊ ಅಂದ್ರೆ ಇನ್ನೂ ಕಂಪ್ಲೀಟ್ ಆಗಿ ಹೋಗಿಲ್ಲ. ರೂಮ್ ಖಾಲಿ ಮಾಡ್ತಿದೀವಿ ಈಗ. ಬಾಯ್ಸ್ ಎಲ್ಲ ರೆಡಿ ಆಗೈತೆ, ಅಲ್ಲಿ ಪ್ಯಾಕ್ ಆಗೈತೆಲ್ಲ ಬ್ಯಾಗು. ಇವತ್ತು ಪಕ್ಕ ಮಳೆ ಆಗುತ್ತೆ. ಯಾಕೆಲ್ಲಿ ನಮ್ ಚೇತ್ ಹೆಂಗ್ ರೆಡಿ ಆಗಿದೆ ನೋಡಿ. ಇಲ್ಲಿ ಫೋಟೋಶೂಟ್ ಮಾಡಿಸ್ತಾನೆ ಇಲ್ಲಿ ಈ ಕಲ್ಲಲ್ಲಿ. ನನ್ನ ನೋಡು ಗೈಸ್, ಫೋಟೋ ನೋಡಿ ಹೆಂಗ್ ಬಂದಿದೆ ಅಂತ. ಗೈಸ್ ಇವತ್ತು ಸೆಕೆಂಡ್ ರೌಂಡು ಬೀಚ್ ಕಡೆ ಬಾಯ್ಸು. ಸೊ ಇವತ್ತು ಫುಲ್ ಫೋಟೋ ಶೂಟ್ ಮತ್ತು ವಿಡಿಯೋ ಶೂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪುನಃ ದೇವಸ್ಥಾನ ಕಡೆ ಹೋಗ್ಬೇಕು. ಸೊ ಅಲ್ಲೂ ಫೋಟೋ ಶೂಟ್ ಮಾಡಿಸಿಲ್ಲ. ಸೊ ಮತ್ತೆ ಏನೇನು ಬೇಕು ಐಟಮ್ಸ್ ಎಲ್ಲ ತಗೋಬೇಕು. ಸೊ ಇವಾಗ ಸನ್ಸೆಟ್ ಆಗ್ತೈತೆ ನೋಡಿ. ಟೈಮ್ ವಾಚ್ ಇಲ್ಲ. ಎಷ್ಟು 9 ಗಂಟೆ. 9 ಗಂಟೆ ಅಲ್ಲ, 6 ಗಂಟೆ ಆಗಿದೆ. 5:15ನಾ? 5:15 ಆಗಿದೆ ಇವಾಗ. ಸೊ ಬೀಚ್ ಕಡೆ ಹೋಗಿ ಫೋಟೋ ಶೂಟ್ ಮಾಡ್ಸೋಣ. ಸೊ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ತೀವಿ. ಅದು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದು ಫಾಲೋ ಮಾಡಿ ಎಲ್ಲ ಒಂದ್ಸಲ. ಯಾರಿಗೂ ರ್ಯಾಪರ್ ಅಂತ ನಂಗೆ ಗೊತ್ತಿಲ್ಲ. ಯೋ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೈಸ್ ಇವಾಗ ಈ ಪೂರಿಯ ಗಲ್ಲಿ ಸಿಗ್ತಾ ಇದ್ದೇವೆ. ಸೊ ಇಲ್ಲಿ ಕಲ್ಚರ್ ಆಗಿದೆ, ಇಲ್ಲಿ ಸಾಫ್ಟ್ ಕಲ್ಲಿ ಆಗೈತೆ ನೋಡಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೇಮ್ ಬೆಂಗಳೂರು ಇದೆಲ್ಲ ಆ ಥರನೇ ಐತೆ ಆಲ್ಮೋಸ್ಟ್. ಬಟ್ ಇನ್ನೇ ಯಾವುದು ಓಪನ್ ಆಗಿಲ್ಲ ಅಂಗಡಿಗೆಲ್ಲ. ಟೈಮ್ ಆಗಿಲ್ಲ ಅದಕ್ಕಿಂತ. ಸೊ ದೇವಸ್ಥಾನ ಪಕ್ಕದಲ್ಲೇ ಸೊ ಈ ಥರ ಹಕ್ಕಿಗಳಿಗೆ ಊಟ ಮತ್ತು ನೀರು ಸೊ ಎಲ್ಲ ಕೊಡ್ತಾರೆ. ಸೊ ಇವಾಗ ಕಮ್ಮಿ ಇದೆ ಸ್ವಲ್ಪ ಅರಿವಲ್ಲ. ಸೊ ಜಾಸ್ತಿ ಆಗ್ತಾರೆ. ಜಾಸ್ತಿ ಆದಾಗ ಚೆನ್ನಾಗಿ ಕಾಣುತ್ತೆ ಒಟ್ಟಿನಲ್ಲಿ. ಸೊ ಬಂದಿವಿ ಈಗ ದೇವಸ್ಥಾನಕ್ಕೆ. ಸೊ ಫೋಟೋಸ್ ನಡೀತಾ ಇದೆ. ಸೊ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಪುನಃ ಟಿಫನ್ ಮಾಡ್ಕೊಂಡು ಪುನಃ ಹೋಗ್ಬೇಕು ರೂಮ್ಗೆ. ಸೊ ಅಲ್ಲಿಂದ ಲಗೇಜ್ ಎತ್ಕೊಂಡು ಹೋಗೋದು ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಮುಗೀತು. ಸೊ ಇವತ್ತು ಜನ ಇದ್ದಾರೆ ಜಾಸ್ತಿನೇ. ಸೊ ಅವತ್ತು ದರ್ಶನ ಮಾಡಿದ್ವಿ, ಬಟ್ ಫೋಟೋ ತೆಗಿಸೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ. ಸೊ ಅದಕ್ಕೆ ಇವಾಗ ಒಂದು ಗ್ರೂಪ್ ಫೋಟೋ ತೆಗಿಸ್ಕೊಂಡು ಪುನಃ ಮನೆಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಬನ್ನಿ, ಅದ್ರ ಕಂಪ್ಲೀಟ್ ಇವತ್ತು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಕಂಪ್ಲೀಟ್ ಪೂರಿ ಜರ್ನಿಲಿ ಸೊ ಇದೇ ಲಾಸ್ಟ್ ವ್ಲಾಗ್. ಸೊ ಇವತ್ತು ಹೋಗಿ ಟ್ರೈನ್ ಎತ್ತಿದ್ರೆ ಮುಗೀತು, ಎಂಡ್ ಅಷ್ಟೇ. ಸೊ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 8 days ಅಂದರೆ ಒಂದು ವೀಕ್ ಟ್ರಿಪ್ ಇದು. ಸೊ ಲೈಫಲ್ಲೇ ಇಷ್ಟೊಂದು ಲಾಂಗೆಸ್ಟ್ ಟ್ರಿಪ್ ಇದು ನಾವು ಮಾಡಿದ್ದು. ಸೊ ಚೆನ್ನಾಗಿತ್ತು ಕಂಪ್ಲೀಟ್ ಆಗಿ. ಸೊ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಷ್ಟು ಖರ್ಚಾಯಿತು, ಸೊ ಎಷ್ಟು ದಿನ, ಹೇಗೆ ಹೋಗೋದು, ಹೇಗೆ ಬರೋದು, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ಒಂದು ಮಾಡ್ತೀನಿ. ಸೊ ಅದನ್ನ ನೋಡಿ ನೀವು ಗೊತ್ತಾಗುತ್ತೆ ಎಲ್ಲ. ನೀವು ಹೋಗ್ಬೇಕಿದ್ರೆ ಗೊತ್ತಾಗುತ್ತೆ ಆಗ. ಸೊ ಗೈಸ್ ನಾವು ಬಂದಿವಿ ಈಗ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ಇದೇ ದೇವಸ್ಥಾನ. ಸೊ ಪೂರಿ ಜಗನ್ನಾಥ್ ಫೇಮಸ್ ಟೆಂಪಲ್. ಸೊ ಇಲ್ಲಿ ವರ್ಲ್ಡ್ ಬಿಗ್ಗೆಸ್ಟ್ ಇದು ನಡೆಯುತ್ತೆ. ಸೊ ಜಾತ್ರೆ ನಡೆಯುತ್ತೆ. ಸೊ ಇನ್ನು 90 days ಇದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅವಾಗಂತೂ ಹೋಗೋಕ್ಕಾಗಲ್ಲ. ಸೊ ನಾವು ಇವಾಗ ಬಂದಿವಿ. ಸೊ ನೋಡ್ಬೋದು ಜನ ಇದ್ದಾರೆ ಆಲ್ಮೋಸ್ಟ್ ಎಲ್ಲ. ಸೊ ನಾವು ಇವಾಗ ದರ್ಶನ ಅವತ್ತೇ ಮಾಡಿದ್ವಿ. ಗೈಸ್ ಫೈನಲಿ ನಮ್ಮ ಟ್ರಿಪ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ದೇವಸ್ಥಾನದಿಂದ ಇವಾಗ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ನೋಡ್ಕೊಬೇಡಿ ಒಂದ್ಸಲ. ಸೊ ಇನ್ನು ಯಾವಾಗ ಬರ್ತೀವಿ ಗೊತ್ತಿಲ್ಲ. ಫೈನಲ್ ಒಂದ್ಸಲ ಕೈ ಮುಗಿಬಿಟ್ಟು ಹೋಗ್ತೀವಿ ಈಗ ಅಷ್ಟೇ.
ಬನ್ನಿ ಹೋಗೋಣ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಹೋಗಿ ಟ್ರೈನ್ ಹತ್ತದ ಅಷ್ಟೇ ಕೆಲಸ. ಸೊ ಬನ್ನಿ ಹೋಗೋಣ ನಮ್ಮ ಜೊತೆ. ಸೊ ಗೈಸ್ ನೋಡಿ ಇದೆ ಸೊ ಮೂರ್ತಿಗಳು. ಸೊ ಇದು ಪರ್ಚೇಸ್ ಮಾಡೋಕೆ ಬಂದಿದ್ದೀವಿ, ನೋಡೋಣ ಯಾವ ಚೆನ್ನಾಗಿದೆ ನೋಡ್ಬೇಕು. ಸೊ ಸುಮಾರು ಇದೆ ಇಲ್ಲಿ ಕಲೆಕ್ಷನ್, ಫೋಟೋಸ್, ಇದೆಲ್ಲ ದೇವರ ಮೂರ್ತಿ. ಸೊ ಇದು ಚೆನ್ನಾಗಿದೆ ನೋಡೋಣ. ಇದಕ್ಕೆ 100 ರೂಪಾಯಿ ಅಂತೆ. ಇವಾಗ ಫೇಮಸ್ ಕಚೋರಿ ತಗೊಂಡಿದ್ದೀನಿ ಮನೆಗೆ. ಸೊ ಸ್ವಲ್ಪ ಫೇಮಸ್ ಅಂತೆ. ಸೊ ಟೇಸ್ಟ್ ಮಾಡಲಿ ಮನೆಯವರೆಲ್ಲ ಹೇಗಿದೆ ಚೆಕ್ ಮಾಡೋಣ. ಸೊ ಇವಾಗ ತಗೊಂಡು ಇವಾಗ ತಿಂಡಿ ಮಾಡಕ್ ಹೋಗ್ಬೇಕು. ಸೊ ಗೈಸ್ ಇವಾಗ ತಿಂಡಿ ಮಾಡಕ್ ಬಂದಿದ್ದೀವಿ. ಅದು ಹೋಟೆಲ್ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ ಹೊರಗಡೆ ಹೋಗಿ ಕೇಳೋಣ. ಸೊ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ಸೊ ನೆಕ್ಸ್ಟು ಟಿಫನ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಗೈಸ್ ಇಲ್ಲಿ ಲಿಫ್ಟಲ್ಲಿ ಹೋಗ್ತಿದ್ದೀವಿ ನೋಡಿ. ಓ ನಮ್ಮ ಮಹೇಶ್ ಅವ್ರು ನೋಡಿ ಇನ್ನ ನಮಗೋಸ್ಕರ ಬಾಯ್. ಪರಂಪರಾ ರೆಸ್ಟೋರೆಂಟ್ ಬಂದಿದ್ದೀವಿ ಈಗ. ಸೊ ಗೈಸ್ ಅಲ್ಲಿ ಇಲ್ವಂತೆ ತಿಂಡಿ, ಇನ್ನೂ ಓಪನ್ ಆಗಿಲ್ವಂತೆ. ಸೊ ಅದು ರೆಸ್ಟೋರೆಂಟ್ ಅದು. ಸೊ ಪುನಃ ಹೋಗ್ತಿದ್ದೀವಿ ವಾಪಸ್ಸು. ಇನ್ನು ಯಾವುದಿದೆ ನೋಡ್ಬಿಟ್ಟು ಹೋಟ್ಲು ಮಾಡ್ಕೋಬೇಕು ತಿಂಡಿ. ಸೊ ಟೈಮ್ 11 ಗಂಟೆ ಆಗಿದೆ. ಸೊ 12 ಗಂಟೆ ಟ್ರೈನ್ ಇದೆ ಇಲ್ಲಿಂದ ಪುರದಾಗೆ. ಪುನಃ ಅಲ್ಲಿಂದ ನಾವು ಬುಕ್ ಮಾಡಿದ್ರೆ ಟ್ರೈನ್ ಇದೆ. ಸೊ ಹೋಗ್ಬೇಕು, ಟೈಮ್ ಆಗಿದೆ ಆಲ್ರೆಡಿ. ಬೇಗ ತಿಂಡಿ ಮಾಡ್ಕೋಗ್ಬೇಕಷ್ಟೇ ಇವಾಗ. A few moments later. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಕನ್ನಡ. ಅವನ್ ನೋಡ್ರಿ ಎಷ್ಟು ಖುಷಿ ಇದೆ ನನ್ನ ಮಕ್ಕಳಲ್ಲಿ. ಸೊ ಟ್ರೈನಲ್ಲಿ ಇದ್ದೀನಿ ಈಗ. ಫೋನ್ ಇಲ್ಲ ಅಂತೆ, ಐತೆ ಗೈಸ್, ಫೋನ್ ಇಲ್ಲ ಅಂತ ಟ್ರೈನ್ ಹತ್ತಿದ್ದೀನಿ ಈಗ. ಯಾವ್ದನ್ನ ಯಾಕೆ मोदी सरकार और राहुल गांधी यही पता. मोदी सरकार नहीं पता। हाँ मोदी, हाँ इलेक्शन में मोदी सरकार मोदी सरकार. वो क्या देना उसको? हाँ वो क्या देना तुमको? मोदी सरकार क्या देना है तुमको? क्या देना? वो फैसिलिटीज ये तो एक वोट का कितना रुपए देता वो? कुछ नहीं दिए, पता नहीं। मोदी सरकार ಇವ್ರು ಮುಗಿದ್ರೆ ಬಿಟ್ ಆಗ್ತಾರೆ. ಗಾಯ್ಸ್ 4 ಜನ ಕೂತಿದ್ದಾರೆ, ಅದರಲ್ಲಿ ಬ್ಲಾಗರ್ ಬಿಟ್ರೆ ಇವ್ರು ನೋಡಿ ಗಾಯ್ಸ್, ಈ ಹುಡುಗಿಗೋಸ್ಕರ ಎಷ್ಟು ಪರದಾಡ್ತಾ ಇದಾರೆ. बोलो बर्थडे ಅದ ಹೆಂಗ ಹೇಳ್ತಿದ್ದೀನಿ ಇವರು. ಈ ಸಲ ಕಪ್ ನಮ್ದು. नहीं होता है मेरे बोलो ಈ सला ಕಪ್ ನಮ್ದು. कब तुम ನಮ್ದು. ಗೈಸ್ ಯಾವಾಗಲೂ ಗಂಟಾಡ್ತೀವಲ್ಲ ಅಂತಾರದು ಆಗಲ್ಲ. ಸುಮ್ಮನೆ ಹಿಂಗನವ ಅಂತ ಗೊತ್ತಾಗಲ್ಲ. ಅಷ್ಟೇ ಹಿಂಗೆ ಅಂದ್ಬಿಡೋದು. ನಮ್ಮ ಸ್ಟೇಟಲ್ಲಿ ಗೊತ್ತಲ್ಲ. ಯಾಕಡೆ ಹೇಳ್ತಾವ ಎಲ್ಲ ಬೇಜಾರಾಗ್ಬಿಟ್ರ. ಅವ್ರ ಫ್ರೆಂಡ್ ಬರ್ತಾರೆ ಅಂತ ನೋಡ್ತಾರೆ ಇಲ್ಲಿ ಗೊತ್ತಾ. ಗೈಸ್ ಯಾರು ಸೊ ಯಾರು ಚೆನ್ನಾಗಿದ್ದಾರೆ. ಏನು ಮಾತಾಡ್ಬಿಡ ಮಾತಾಡಿವ ಗೈಸ್ ಹಿಂಗೆ ಟ್ರೈನ್ ಹೋಗ್ತಾ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಅವರು ಮತ್ತೆ ಇಲ್ಲಿ ಇವರು
ಸೊ ಇನ್ನು ಎಲ್ಲ ರೈಲ್ವೆ ಸ್ಟೇಷನ್ ಕೂತಿದ್ದೇವೆ. ಸೊ ಕುರ್ತಾ ರೈಲ್ವೆ ಸ್ಟೇಷನ್. ಟ್ರೈನ್ ಇರೋದು 6 ಗಂಟೆಗೆ. ಸೊ ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಸೊ ಅಷ್ಟರಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ ನೋಡಿ. ಇಡ್ಲಿ ಆರ್ಡರ್ போட்டுறானா ಮಿರರ್ ಚೆನ್ನಾಗೈತೆ ಗೈಸ್. ಓಕೆ ಗೈಸ್ ನಮ್ಮ ಟ್ರಿಪ್ ಮುಕ್ತಾಯಗೊಂಡಿದೆ. ಸೊ ಅವ್ರು ಮಾಡ್ದ ಇಲ್ಲ ಅನ್ಸುತ್ತೆ. ಈ ಕಾಮಿಡಿ ಮಾಡ್ಕೊಂಡು ಮುಗೀತು. ಬೆಂಗಳೂರಿಗೆ ಬಂದೇವಿ ಈಗ. ಇವಾಗ ಊರಿಗೆ ಹೋಗಿದ್ರೆ ಸೊ ಗೈಸ್ ಏನ್ ಕಲ್ತಿದ್ರೆ ಪೂರಿಗೆ ಹೋಗಿದ್ರಿ ನೀವು? ಎಂಡ ಬಿರಿಯಾನಿ ಡಬಲ್ ಅಂಡ ಬಿರಿಯಾನಿ ಪಾನೇ ವಾಡಲ್ ತಣ್ಣ ತಣ್ಣ ಪಾನೇ ವಾಡಲ್ ಹೆಸರು ಬೇಡ ಗರಂ ಚಾಯ್ ಗರಂ ಚಾಯ್ ಕೂಲ್ ಡ್ರಿಂಕ್ಸ್ ತಂಡ ನಿಂಬು ಪಾನಿ. ಗೈಸ್ ಅವನು ಒಂದು ಡೈಲಾಗ್ ಐತೆ ಅವನು. ಗೈಸ್ ನಾವೆಲ್ಲ ಎಂಜಾಯ್ ಮಾಡ್ತಿದ್ರೆ ಗೈಸ್. ಲಾಸ್ಟ್ ಟ್ರಿಪ್ ನಂಬರ್ ಮಾಡ್ತಾರೆ ಅವ್ನ್ ಹುಡ್ಗಿ ಇಳ್ದೋದ್ಲು ಗೈಸ್. ಅದಕ್ಕೋಸ್ಕರ ಅವ್ನ ಫೀಲಿಂಗ್ ಅಲ್ಲ ಅವನೇ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ. ಗೈಸ್ ನಲ್ಲಿ ಪಟಾಕಿ ಹೊಡಿತಿದ್ರೆ. ಸೊ ಗೈಸ್ ಇಲ್ಲೇ ಟಿಕೆಟ್ ತಗೋತಿದ್ದೇವೆ ಬೆಂಗಳೂರಿಂದ ಮೈಸೂರಿಗೆ. ಸೊ ಇವಾಗ ರೀಚ್ ಆದ್ವಿ ಬೆಂಗಳೂರಿಗೆ SMT ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿಂದ ನೆಕ್ಸ್ಟ್ 11 ಗಂಟೆಗೆ ಇದೆ ಟ್ರೈನು. ಸೊ ಮೈಸೂರಿಗೆ ಹಾಕೋದಕ್ಕೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಮನೆ. ಇಷ್ಟೇ ನಮ್ಮ ಟ್ರಿಪ್ ಎಂಡ್ ಆಗಿದೆ. ನೀವು ಅಣ್ಣ ಈ ಪಾಟಿ ಲೈಟ್ ಆಗಿರೋ ಲೈಟ್ ಆಗಿ ಹೋಗ್ತಾನೆ ಏನ್ ಹೇಳೋವ್ರಿಗೆ. ಅಲ್ಲಿ ಹೆಂಗೈತಾರ ನೋಡು, ಎಷ್ಟು ಸ್ಪೀಡ್ ಹೋಗ್ತಾರೆ. ಗೈಸ್ ಎಲ್ಲ ಹೊರಟ್ರು ಮನೆಗೆ. ಸೊ ಮೈಸೂರಿಗೆ ಬಂದೀವಿ ಈಗ. ಇಲ್ಲಿಂದ ಎಲ್ಲ ಮುಗೀತು, ನಮ್ಮ ಟ್ರಿಪ್ ಎಂಡ್ ಆಯಿತು. ಸೇಮ್ ನೆಕ್ಸ್ಟ್ ಟ್ರಿಪ್ಪಲ್ಲಿ ಯಾವಾಗಂತ ಗೊತ್ತಿಲ್ಲ ಇನ್ನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.